ಬ್ಯಾಕ್ಗ್ರೌಂಡ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡೋಕ್ಕಾಗಲ್ಲ, ಪಿ ಜಿ ಗುರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಈ ಕಡೆ ತೋರಿಸ್ಬಿಟ್ರೆ ನಮ್ಮ ಹುಡುಗಂದು ನ್ಯಾತಾಡ್ತಾ ಇದೆ ನೋಡ್ತೀರಾ. ಐಫೋನ್ 15 ತೊಗೊಬೇಕಾ, ಐಫೋನ್ 16 ತೊಗೊಬೇಕಾ? ಬನ್ನಿ ಡೈರೆಕ್ಟಾಗಿ ಮ್ಯಾಟ್ರ್ ಹೇಳ್ತೀನಿ. ಶೂಟ್ ಮಾಡೋಕೆ ಹೋಗಲ್ಲ ಜಾಸ್ತಿ. ಐಫೋನ್ 16ಗಿಂತ ಐಫೋನ್ 15 ತಗೊಳ್ಳೋದೇ ಬೆಸ್ಟು. ಯಾಕೆ ಅಂತ ಡಿಫ್ರೆನ್ಸು ಸಹ ಹೇಳ್ತೀನಿ. ಹಾಯ್, ನಾನು ನಿಮ್ಮ ಯಶು ಗೌಡ, ಕನ್ನಡದ ಟೆಕ್ ಗೌಡ್ರು ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದರೆ ಐಫೋನ್ 16ಅಲ್ಲಿ ನಿಮಗೆ ಟೈಪ್ ಸಿ ಚಾರ್ಜರ್ ಸಿಗುತ್ತೆ. ಸೊ ಐಫೋನ್ 15ಅಲ್ಲೂ ಸಿಗುತ್ತೆ. ಇನ್ನು ಪ್ರೊಸೆಸರ್ ಬಂದರೆ A18 ಬೈನರಿ ಚಿಪ್ಪು, ಈ ಕಡೆ A17 Pro ಬೈನರಿ ಚಿಪ್ಪು. ಸೊ A17ಇಂದ ಏನು ಅಷ್ಟೊಂದು ಅಪ್ಗ್ರೇಡಾ? ಎಂಥದ್ದು ಇಲ್ಲ. ಏನೋ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿರ್ಬೋದು, ಒಂದು 10%, 20%. ಆ 10-20% ನಿಮ್ಗೆ ಏನೂ ಡಿಫ್ರೆನ್ಸ್ ಮಾಡಲ್ಲ ಗುರು. ಸೊ ತೊಗೊಂಡೇನು ಅಭ್ಯಾಸ ಆಗಬೇಕಾಗಿಲ್ಲ. ಇನ್ನು ಕ್ಯಾಮ್ರಾಗೆ ಬಂದರೆ 48+12 ಆವಾಗಲೂ ಸಿಗ್ತಿರೋದು 48+12. ಸೊ ಅಪ್ಗ್ರೇಡ್ ಮಾಡಿ ಏನೂ ಉಪಯೋಗ ಇಲ್ಲ. ಇನ್ನು ವೀಡಿಯೋಗ್ರಫಿ ಅಂತೂ ಎಲ್ಲ ಐಫೋನಲ್ಲಿ ಸಖತ್ತಾಗಿ ಬರ್ತದೆ ಅಂತ ಗೊತ್ತು, ಫಸ್ಟ್ ಆಫ್ ಆಲು. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ OS ಅಪ್ಗ್ರೇಡ್ ಬಂದ್ಬಿಟ್ಟು 6 ವರ್ಷ ಇದ್ದೇ ಇರುತ್ತೆ. ಸೊ ನೀವು 1 ವರ್ಷ ಹಳೆ ಮೊಬೈಲ್ ತೊಗೋತೀನಿ ಅಂತಂದ್ರು ಏನೂ ಡಿಫ್ರೆನ್ಸ್ ಆಗಲ್ಲ. ಯಾಕಂದರೆ ಇನ್ನೂ 5 ವರ್ಷ ಯೂಸ್ ಮಾಡ್ಬೋದು. iOS 18ಗಿಂತ ಎಲ್ಲ ಫೀಚರ್ಸ್ನು ಸಹ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಇನ್ನೊಂದೇನಿದೆ ಅಂತ ಅಂದರೆ ಡಿಸ್ಪ್ಲೇ ಅಂತ ಬಂದರೆ 60 Hz ಸಿಗೋದು ನಿಮಗೆ. ನಿಮಗೆ 120 Hz ಸಿಗೋಲ್ಲ. ಸೊ ಎರಡರಲ್ಲಿ ಯಾವ್ದು ತೊಗೊಂಡ್ರು ಓಕೆ. ಪ್ರೈಸ್ ಡಿಫ್ರೆನ್ಸ್ ಬರೋದ್ರೆ ಹೆಂಗಿರೋ ಬಿಗ್ ಬಿಲಿಯನ್ ಡೇ ಸೇಲ್ ಬರ್ತೈತೆ. ಸೊ ಇದು 52,000 ರೂಪಾಯಿಗೆ ಸಕ್ಕತ್ತಾಗಿ ಸಿಗುತ್ತೆ. ಐಫೋನ್ 15 ಬಂದುಬಿಟ್ಟು, ಐಫೋನ್ 16 ಬಂದುಬಿಟ್ಟು 75,000 ರೂಪಾಯಿ. ಸೊ ಅಲ್ಲೋ ಅರೌಂಡ್ 23,000 ರೂಪೀಸ್ ಜಾಸ್ತಿ ಆಗುತ್ತೆ. ಸೊ ವ್ಯಾಲ್ಯೂ ಫಾರ್ ಮನಿ ಅಂತ ಬಂದರೆ ಐಫೋನ್ 15 ಇನ್ನು ಸ್ವಲ್ಪ ಟೆಕ್ಕಿಗಳಿರ್ತಾರಲ್ಲ ಅವರಿಗೆ ತುಂಬ ಇಂಪಾರ್ಟೆಂಟು ಫೀಚರು ಏನಪ್ಪ ಅಂತಂದರೆ ಲೈಕ್ ಒಬ್ಬನ್ನ ಫೋಟೋಯಿಂದ ರಿಮೂವ್ ಮಾಡೋದು ಇವೆಲ್ಲ. ಬಟ್ ಜುಗಾಡ್ಗೋ ಮಕ್ಕಳಿಗೆ ಪಿಕ್ಸಾರ್ಟಲ್ಲೂ ಮಾಡ್ಕೋತಾರೆ. ಬಟ್ ಐಫೋನಲ್ಲಿ ಮಾಡಬೇಕು ಅಂತಿದ್ರೆ ನೀವು ಐಫೋನ್ 16 ತೊಗೊಬೇಕು. ಯಾಕೆ ಅಂತಲೂ ಹೇಳ್ಕೊಡ್ತೀನಿ. ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಏನಿದೆಯಲ್ಲ ಅದು ಮಾಮೂಲಿ ಐಫೋನ್ 15ಗಳಿಗೆಲ್ಲ ಬರೋಲ್ಲ. ಯಾಕಂದರೆ ಐಫೋನ್ 16ಗೆ ಮಾತ್ರ ಬರುತ್ತೆ. ಯಾಕೆ ಅಂತಲೂ ಹೇಳ್ತೀನಿ. ಐಫೋನ್ 16ಅಲ್ಲಿ 8GB ರ್ಯಾಮ್ನ ಕೊಡ್ತಾರೆ, ಇದರಲ್ಲಿ 6GB ರ್ಯಾಮ್ ಇರುತ್ತೆ. ಸೊ ಅದು ಸಪೋರ್ಟ್ ಮಾಡೋದೇ 8GB ರ್ಯಾಮಲ್ಲಿ. ಸೊ ಅದೊಂದು ನಿಮಗೆ ಡಿಸಡ್ವಾಂಟೇಜ್ ಆಗ್ಬೋದು, ಬಟ್ ಎಂಥದ್ದು ಪ್ರಾಬ್ಲಮ್ ಇರೋಲ್ಲ. ಸೊ ಅದೊಂದು ನೀವು ಮಾಡ್ಕೊಬೋದು. ಅದು ಬಿಟ್ಟರೆ ನಿಮ್ಗೆ 53,000 ರೂಪಾಯಿಗೆ ಆರಾಮಾಗಿ ನೀವು ಐಫೋನ್ 15ನ ತೊಗೊಬೋದು ಅಂತಲೇ ಹೇಳ್ತೀನಿ. ಇನ್ನೇನು ಬಿಗ್ ಬಿಲಿಯನ್ ಡೇ ಸೇಲ್ ಬರ್ತೈತೆ. ಸೊ ಐಫೋನ್ 15ನ ಆರಾಮಾಗಿ ತೊಗೊಬೋದು ಅಂತಲೇ ಹೇಳ್ತೀನಿ. ಸೊ ಆದಷ್ಟು ಬೇಗ ತಾಣಕ್ಕೆ ಟ್ರೈ ಮಾಡಿ, ಇಲ್ಲ ಅಂತಂದರೆ ಯಾಕಿಸ್ಕೊತದೆ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ಐಫೋನ್ 15ದು ಹೆಂಗೆ ಬೈ ಮಾಡೋದು, ಟಿಪ್ಸು ಟ್ರಿಕ್ಸು ಅವೆಲ್ಲ ಹೇಳ್ತೀನಿ ಇದೇ ಥರ ಯೂಟ್ಯೂಬಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಶೇರು ಮಾಡಿ, ಕಮೆಂಟು ಹಾಕಿ. ಹೆಂಗಿದೆ ನಮ್ದು ಹೊಸದು ಲೈಕ್ ಪಿ ಜಿ ಟೂರ್ ತೋರ್ಸೋಣಂದರೆ ನಮ್ಮ ಮಗ ಏನೋ ನೆತಾಕ್ಬಿಟ್ಟವ್ನು ನೋಡಿ, ಅದಕ್ಕೋಸ್ಕರ ತೋರಿಸ್ತಲ್ಲ ಅಷ್ಟೇ. ಆಮೇಲೆ ಇನ್ನೇನು ಬಿಗ್ ಬಿಲಿಯನ್ ಡೇ ಸೇಲ್ ಅನೌನ್ಸ್ ಆಗಿದೆ, 27ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಅಷ್ಟೊತ್ತಿಗೆ ಟಿಪ್ಸು ಟ್ರಿಕ್ಸು ಹೇಳ್ತೀನಿ.